ಹುಡಿಯಲ್ಲಿ ಇದು 5 ಗ್ರಾಂ ಸಕ್ಕರೆಯನ್ನು ಬೆರೆಸಿ 150 ml ಮಾಡಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡಬೇಕಾಗ್ತದೆ. ಅದು ಕೂಡ ಎಲ್ಲ ಉಚಿತವಾಗಿ ಅಲ್ಲಿಂದಲೇ ಬಿಡುಗಡೆ ಆಗ್ತದೆ. ಸಕ್ಕರೆ ಮತ್ತೆ ಏನು ಹಾಲಿನ ಪೌಡರ್ ಇರ್ತದಲ್ಲ ಅದು ಕೂಡ. ತರಕಾರಿ ಸಾಂಬಾರಕ್ಕೆ ಮಾತ್ರ ₹2.49 ಒಂದು ಮಗುವಿಗೆ ಬಿಡುಗಡೆ ಆಗ್ತದೆ. ಒಂದು ದಿನಕ್ಕೆ ಇಷ್ಟು ಅನುದಾನ ಬಿಡುಗಡೆ ಆಗ್ತದೆ. ಅದರಲ್ಲಿ ಅವರು ತರಕಾರಿಯನ್ನು ತಗೊಳ್ಬೇಕು, ಸಾಂಬಾರ್ ಪದಾರ್ಥ ತಗೊಳ್ಬೇಕು, ಮತ್ತೆ ಗ್ಯಾಸ್ ಅನ್ನು ಕೂಡ ಪರ್ಚೇಸ್ ಮಾಡುವಂತ ವ್ಯವಸ್ಥೆ ಇದೆ. ನೀವು ಮತ್ತೆ ಈ ಮಧ್ಯಾಹ್ನದ ಉಪಹಾರ ಯೋಜನೆ ಇರೋದ್ರಿಂದ ಇದರಲ್ಲಿ ಪ್ರತಿಯೊಬ್ಬ ಪಾಲಕರಿಂದ ಒಂದು ಮುಖ್ಯ ಜವಾಬ್ದಾರಿ ಆಗಿರ್ತದೆ. ಅಂದ್ರೆ ಊಟದ ರುಚಿಯನ್ನು ಪರಿಶೀಲನೆ ಮಾಡಬೇಕು. ಈಗ ಶಾಲೆಯಲ್ಲಿ ಒಂದು ರುಚಿ ಶುಚಿ ಅಂತ ಹೇಳಿ ವಹಿ ಇರ್ತದೆ. ಆ ವಹಿಯಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಹಾಗೆ ಶಾಲೆ ವಿಸಿಟಿಗೆ ಬಂದಾಗ ಯಾರಾದ್ರೂ SDMC ಅಧ್ಯಕ್ಷರಾಗ್ಲಿ, ಸದಸ್ಯರಾಗ್ಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಊರ ಹಿರಿಯರು ಯಾರಾದ್ರೂ ಬಂದು ಊಟ ಮಾಡಿ ಆ ಊಟದ ಟೇಸ್ಟ್ ಹೆಂಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ರೆ ಆಗಾಗ ಶಿಕ್ಷಕರಿಗೂ ಕೂಡ ಒಂದ್ ಸ್ವಲ್ಪ ಜವಾಬ್ದಾರಿ ಬರ್ತದೆ. ಅಂದ್ರೆ ನಾವು ಸರ್ಕಾರದಿಂದ ಬಂದಂತ ಅನುದಾನ ನೇರವಾಗಿ ಮಕ್ಕಳಿಗೆ ಸಮರ್ಪಕವಾಗಿ ಬಳಕೆ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ನೀವು ಸ್ವಲ್ಪ ಕಾಳಜಿ ವಹಿಸ್ಕೋಬೇಕಂತ ಈ ಸಭೆಯಲ್ಲಿ ಹೇಳ್ತೇನೆ ನಾನು. ಮತ್ತೇನಂತ ಹೇಳಿದ್ರೆ ಈ 6 ತಿಂಗಳು ಇದು ಏನು 1 ವರ್ಷದ ಅವಧಿಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಖರ್ಚು ವೆಚ್ಚ ಆಗಿದೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಅಶ್ವಿನಿ ಕೆಸರೇಕರ್ ಅವರು ಓದಿ ಹೇಳ್ತಾರೆ. ಇದರಲ್ಲಿ ನೋಡಿ ಏನೇನೋ 1 ವರ್ಷದಲ್ಲಿ ಭರಿಸಿದ ಖರ್ಚು ವೆಚ್ಚ ಮತ್ತು ನಾವು ಏನೇನು ಗಮನಿಸಿದ್ದೇವೆ ಅನ್ನೋದು ಧನಾತ್ಮಕ ಅಂಶಗಳು ಇರ್ಬೋದು, ಋಣಾತ್ಮಕ ಅಂಶಗಳು ಇರ್ಬೋದು, ಅದನ್ನು ತಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ. ಈಗ ನನಗೆ ಇಷ್ಟೊತ್ತು ಈ ಯೋಜನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.